ಸುಂಟಿಕೊಪ್ಪ ಹೋಬಳಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಿರುವ ಅನುದಾನವನ್ನು ತಂದು ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಹೇಳಿದ್ದಾರೆ. ಸುಂಟಿಕೊಪ್ಪ ವಾಹನ ಚಾಲಕರ ಹಾಗೂ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ ನಿಲ್ದಾಣದಲ್ಲಿ ₹40 ಲಕ್ಷ ವೆಚ್ಚದ ಮೇಲ್ಚಾವಣಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ ಕಾಮಗಾರಿಯನ್ನು ಕರ್ನಾಟಕ ರಾಜ್ಯ ರಸ್ತೆ ನಿರ್ಮಾಣ ನಿಗಮದ ಮೂಲಕ ಕೈಗೆತ್ತಿಕೊಳ್ಳಲಾಗಿದ್ದು, ಶಾಸಕರ ಅನುದಾನದಿಂದ ₹40 ಲಕ್ಷ ಮಂಜೂರಾಗಿದೆ. ಕಾಮಗಾರಿಗೆ ಅಗತ್ಯವಿರುವ ಹೆಚ್ಚುವರಿ ಅನುದಾನವನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಗ್ರಾಮ ಪಂಚಾಯಿತಿ ವತಿಯಿಂದ ನೂತನ ಮಾರುಕಟ್ಟೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಬೇಕು. ಹೊಸ ಮಾರುಕಟ್ಟೆಗೆ ಸ್ಥಳಾಂತರಗೊಂಡ ಬಳಿಕ ಹಳೆಯ ಮಾರುಕಟ್ಟೆ ಪ್ರದೇಶವನ್ನು ಬಸ್ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಬಹುದು. ಕೆಎಸ್ಆರ್ಟಿಸಿಗೆ ಈ ಜಾಗವನ್ನು ನೀಡಿದರೆ ಖಾಸಗಿ ಬಸ್ಗಳಿಗೆ ಅವಕಾಶ ಇರುವುದಿಲ್ಲ ಎಂದು ಶಾಸಕ ಮಂತರ್ ಹೇಳಿದರು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ವರ್ಷದ ವಾಹನ ಚಾಲಕರ ಸಂಘದ ಇತಿಹಾಸ ತುಂಬ ಇದೆ. ಒಳಗಡೆ ಹೋದರೆ ಆ ಫೋಟೋಸು ಗುಂಡ್ರಾಜ್ ಸಾಹೇಬ್ರಿಂದ ಹಿಡಿದು ಇಬ್ರಾಹಿಂ ಸಾಹೇಬ್ರು ಪಾಪ ಅದೆಲ್ಲನೂ ಹಳೆಯ ಫೋಟೋಸ್ಗಳೆಲ್ಲ ಇದ್ದಂಥ ಸಂದರ್ಭದಲ್ಲಿ ಜೀವಿಜನವರೆಲ್ಲ ರಾಜಕಾರಣಿಗಳು ಪ್ಲಸ್ ನಮ್ಮ ಸ್ಥಳೀಯವರು ಬಿಟ್ಟು ಪ್ಲಸ್ ದೊಡ್ಡ ದೊಡ್ಡ ಗಣ್ಯ ಆಕ್ಟ್ರೆಸ್ ಎಲ್ಲ ಅದ್ಭುತವಾಗಿ ನಾವೇನು ಮಾಡ್ತಿದ್ದೋ ಅಂತಂದರೆ ವರ್ಷ ಒಂದು ಕಾರ್ಯಕ್ರಮಕ್ಕೆ ಪಾಪ ನೀವು ಕೈ ಜೋಡಿಸ್ತಿದ್ದೋ. ಆಯುಧ ಪೂಜೆ ಹಬ್ಬದ ಸಂದರ್ಭದಲ್ಲಿ ನಾವು ಆ ಮೇಲ್ಗಡೆ ನಮ್ಮ ಬ್ಯಾಲ್ಕನಿಯಲ್ಲಿ ಕೂರಿಸ್ತಿದ್ರಿ ನಮ್ಮನ್ನ, ಕರೆಕ್ಟ್ ಅಲ್ವಾ? ಪ್ರತಿ ವರ್ಷ ಬ್ಯಾಲ್ಕನಿ ಕಾರ್ಯಕ್ರಮದಲ್ಲಿ ಜನ ಈ ಕಡೆ ಕೂರಂತ ಪರಿಸ್ಥಿತಿ ಇತ್ತು. ಜನ ಕೂರಂತ ಪರಿಸ್ಥಿತಿಲಿ ಆ ಟೈಮಲ್ಲಿ ಸ್ವಲ್ಪ ಚಳಿನೂ ಆಯ್ತಿತ್ತು. ಯಾಕಂತಂದ್ರೆ ಸ್ವಲ್ಪ ಚಳಿ ವಾತಾವರಣವಾಗ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚಳಿ ವಾತಾವರಣ ಇರೋದ್ರಿಂದ ನಾನು ಇಷ್ಟೊಟ್ಟು ಅಂದ್ರೆ ಶೆಲ್ಟರ್ ಹೆಂಗ್ ಕಟ್ಟಿಸ್ಬೋದು ಅಂತ ನಾನು ನೋಡಿದೆ. ಆಮೇಲೆ ನಾವು ಪಾಸ್ ಆಗ್ಬೇಕಾದಾಗ ಈ ಭಾರತ್ ಮಾತಾ ಸ್ಕೂಲಲ್ಲಿ ಒಂದು ಮೇಲ್ಛಾವಣಿ ಒಂದು ಆರ್ಚ್ದು ಒಂದು ಶೀಟಿಂಗ್ ಇದೆ. ಅದು ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ, ಹೆಂಗಾದ್ರು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಪ್ಲಸ್ ಬರೀ ನಿಮ್ಮ ವಾಹನ ಚಾಲಕರಿಗೆ ಒಂದು ಬಿಟ್ರೆ ಪ್ಲಸ್ ಸ್ಥಳೀಯರಿಗೂ ಅನುಕೂಲ ಸಿಗ್ತದೆ. ಮಳೆ ಟೈಮಲ್ಲಿ ಇರ್ಬೋದು, ಬಿಸಿಲಲ್ಲಿ ಇರೋಂಥ ಸಂದರ್ಭದಲ್ಲಿ ಈ ಪಾಪ ಈ ಅಮ್ಮ ನೋಡಿ ಕೊಡೆ ಇಟ್ಕೊಂಡು ನಿಂತೈತೆ, ಅವ್ರನ್ನ ಈ ನೆರಳಲ್ಲೇ ನಿಲ್ಲಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಏನು ನಮ್ಮ ವಾಹನ ಚಾಲಕರದ ಹಲವಾರು ವರ್ಷದ್ದು ಬೇಡಿಕೆಗಿಂತ ಅವಶ್ಯಕತೆ ಅಂತ ನನ್ನ ಅಭಿಪ್ರಾಯ. ನನಗೆ ಗೊತ್ತಿರಂಗೆ ಡಿಪಾರ್ಟ್ಮೆಂಟ್ ಅವರು ನಾವು KRDLA ಸಂಸ್ಥೆಗೆ ಈ ಜವಾಬ್ದಾರಿ ತಗೊಂಡಿದ್ದಾರೆ. ಆ ಜವಾಬ್ದಾರಿಗೆ ₹40 ಲಕ್ಷ ಏನು ಕಾಮಗಾರಿ ತಗೊಂಡಿದ್ದಾರೆ. ಅಲ್ಲಿ ನಾನು ಅವ್ರಿಗೇನು ರಿಕ್ವೆಸ್ಟ್ ಮಾಡಿದ್ದೀನಿ ಅಂತಂದ್ರೆ ಈ ಪಿಲ್ಲರ್ಸ್ನ ಬರೀ ಹೊರಗಡೆ ಬರಲಿ ಅಂತ. ಒಳಗಡೆ ಪಿಲ್ಲರ್ಸ್ ಇಲ್ಲ. ಒಳಗಡೆ ಪಿಲ್ಲರ್ಸ್ ಇದೆಯೇನಪ್ಪ? ಒಳಗಡೆ ಪಿಲ್ಲರ್ಸ್ ಇದ್ರೆ ಕಷ್ಟ ಆಗುತ್ತೆ, ಒಳಗಡೆಗೆ ದೃಷ್ಟಿಗೂ ಕಷ್ಟ ಪ್ಲಸ್ ಪಾರ್ಕಿಂಗೂ ಕಷ್ಟ ಆಗುತ್ತೆ. ಆ ವಿಚಾರದಲ್ಲಿ ಎಡ್ಜಿಗೆ ಪಿಲ್ಲರ್ಸ್ ತಗೊಂಡ್ರೆ ಈ ವಿತ್ ಆರ್ಚಿಂಗ್ ತಗೊಂಡ್ರೆ ಇಲ್ಲಿ ಫುಲ್ ಜಾಗನ ನೀವು ಯುಟಿಲೈಸ್ ಮಾಡ್ಬೋದು ಅಂತ ಏನು ರಫೀಕ್ ಅವರು ಏನು ಸಾಲದಿಲ್ಲ ಅಂತವ್ರೆ. ಏನು ಎಂಜಿನಿಯರ್ ಇಲ್ಲ, ಎಂಜಿನಿಯರ್ ಅವ್ರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ಆ ವಿಚಾರದಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಯವರು ನಮ್ಮ ವಿವೇಚನ ನಿಧಿಲಿ ನಮಗೆ 50 ಕೋಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಗ್ರಾಂಟ್ ನಿಮಗೂ ₹40 ಲಕ್ಷ ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ರಸ್ತೆ ಕಾಮಗಾರಿನೂ ಬೇರೆ ಬೇರೆ ಕೊಟ್ಟಿದ್ದೀವಿ, ಮತ್ತು ವಿಶೇಷವಾಗಿ ಈ ಕಾಮಗಾರಿ ಕೊಟ್ಟಿದ್ದೀವಿ. ₹40 ಲಕ್ಷ ಸಾಲಲ್ಲಿದೆ ಅಂದ್ರೂ ಎಷ್ಟೇ ಆಗುತ್ತೆ ಅದನ್ನ ಸಂಪೂರ್ಣ ಕ್ಲಿಯರ್ ಮಾಡ್ಸೋಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀವಿ. ಕಾರಣ ಏನಂತಂದ್ರೆ ಒಂದು ಕೆಲಸ ಈ ತರ ಕೆಲಸಗಳು ಮಾಡಿದ್ರೆ ಕಂಪ್ಲೀಟಾಗಿ ಸಂಪೂರ್ಣ ಮಿಕ್ಸ್ ಮಾಡಬೇಕು, ಅರ್ಧ ಮಾಡೋಕ್ಕಾಗಲ್ಲ. ಈ ಶಿವಮೊಗ್ಗ ಹಂಗೆ ನನಗೆ ಬೈತಾವ್ರೆ, ಡಾಕ್ಟ್ರೆ ಎಲ್ಲ ಬೇರೆ ವಾರ್ಡಿಗೆ ಎಲ್ಲ ಕೊಟ್ಟಿದ್ರೆ ನಮ್ಮ ರೋಡ್ ನಮ್ಮ ಇಲಾಖೆಗೆ ಕೊಟ್ಟಿಲ್ಲ ಅಂತ ಇಲ್ಲೂ ಗಲಾಟೆ. ಅದಕ್ಕೆ ಈ ಆಶೀರ್ವಾದ ಮಾಡೋಂಥ ತಟ್ಟೆನ ಫಸ್ಟ್ ಶಿವಮೊಗ್ಗಕ್ಕೆ ಕೊಟ್ಬಿಡೋದು, ಅಲ್ಲೂ ಖುಷಿ ಇಲ್ಲ, ಅಲ್ಲ ಎಲ್ಲನೂ ಕಿತ್ಕೊಂಡು ತಿಂದ್ರಿ ನೀವೇನೆ. ಪಾಪ ಅಮ್ಮನಿಗೆ ಏನು ಒಂದು ಸಣ್ಣ ರೋಡ್ ಕೊಟ್ಟರು ಬಿಡ್ತಾ ಇಲ್ಲ ಬೇರೆಯವರು. ಆ ವಿಚಾರದಲ್ಲಿ ಬರತ್ತ ಅನುದಾನ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಕೊಡೋಣ. ಶಶಿನ ಅವರಾಗಿರ್ಬೋದು, ಕರಿಮಣ್ಣ ಅವರಿರ್ಬೋದು, ನಮ್ಮ ಮಹಿಳಾ ಅಧ್ಯಕ್ಷರಾಗಿರ್ಬೋದು. ನಾನೇನು ಅಂತಂದ್ರೆ ನಾನು ಒಬ್ಬ ಡ್ರೈವರ್ ಅಂದ್ರೆ ಡ್ರೈವಿಂಗ್ ಖುಷಿ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್ ಮಾತನಾಡಿ, ಸುಂಟಿಕೊಪ್ಪ ಹೋಬಳಿಯ ಹಲವು ದಶಕಗಳ ಸಮಸ್ಯೆಗಳಿಗೆ ಶಾಸಕರು ಪರಿಹಾರ ಕಲ್ಪಿಸುತ್ತಿದ್ದು, ವಾಹನ ಚಾಲಕರ ನಿಲ್ದಾಣಕ್ಕೆ ಮೇಲ್ಚಾವಣಿ ನಿರ್ಮಾಣದ ಬಹುಕಾಲದ ಬೇಡಿಕೆಯು ಇದೀಗ ಈಡೇರ್ತಿದೆ ಎಂದರು. ಸರಳ ಸಜ್ಜನಿಕೆ ನಿರಾಡಂಬರ ನಡವಳಿಕೆ ಮೂಲಕ ಜನಮಾನಸದಲ್ಲಿ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿಕೊಂಡು ಭರವಸೆಯನ್ನು ಮೂಡಿಸ್ತಾ ತಾನು ಆಯ್ಕೆಗೊಂಡ 3 ವರ್ಷಗಳಲ್ಲಿ ಜನರ ನಿರೀಕ್ಷೆಗಿಂತ ಮೀರಿ ಅನುದಾನ ತರುವುದರಲ್ಲಿ, ಕಾಮಗಾರಿಗಳ ಅನುಷ್ಠಾನ ಮಾಡೋದ್ರಲ್ಲಿ ಮತ್ತು ತ್ವರಿತವಾಗಿ ತಮ್ಮೆಲ್ಲರನ್ನ ಅತ್ಯಂತ ಆಪ್ತವಾಗಿ ತಮ್ಮ ಜೊತೆ ಮಿಳಿತಗೊಂಡಂತ
ಬಹಳ ಮುಖ್ಯವಾಗಿ ತಮ್ಮ ಮತಗಳಿಗೆ ತಾವೇನು ಮತ ಕೊಟ್ಟಿರ್ತೀರಿ ಆ ಮತಕ್ಕೊಂದು ಸಾರ್ಥಕತೆ ಬರೋದು ಯಾವಾಗ ಅಂತ ಹೇಳಿದ್ರೆ ಒಬ್ಬ ಶಾಸಕ ತನ್ನನ್ನು ಪ್ರತಿನಿಧಿಸುವವರು ಎಲ್ಲ ರೀತಿಯಲ್ಲೂ ಕೂಡ ಜನನಾಯಕನಾಗಿ ರೂಪುಗೊಳ್ಬೇಕು, ಅಭಿವೃದ್ಧಿ ಮಾಡಬೇಕು. ಎಲ್ಲರ ಜೊತೆ ಅದು ಜಾತಿ, ಧರ್ಮ, ಭಾಷೆ, ಪಕ್ಷ ಇತ್ಯಾದಿಗಳೆಲ್ಲ ಮೀರಿ ಒಂದು ಜನನಾಯಕನಾಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಸಾಕ್ತಿರುವಂಥ, ಭರವಸೆ ಮೂಡಿಸಿರುವಂಥ ಮತ್ತು ಆಯ್ಕೆಗೊಂಡಂಥ ಯುವಕ ವಿದ್ಯಾವಂತ ಇರ್ಬೋದು. ಅದು ಯಾವುದೇ ಶಾಸಕರು ಆಯ್ಕೆ ಆದರೂ ಕೂಡ ವಿಧಾನಸಭೆಯಲ್ಲಿ ಎಲ್ಲರೂ ಮುಳುಗೋಗ್ತೀವಿ ಸಮುದ್ರದಲ್ಲಿ. ಅದೆಷ್ಟು ಬಾಗಿಲುಗಳಿದೆ, ಅದೆಷ್ಟು ಕಿಟಕಿಗಳಿದೆ, ಅದೆಷ್ಟು ಕಾರಿಡಾರ್ ತಿರುಗಾಡಬೇಕು. ಈಗಲೂ ಭಾಳ ಜನ ಹೋಗ್ಬಿಟ್ಟು ಕನ್ಫ್ಯೂಸ್ ಆಯ್ತಾರೆ. ನಮಗೂ ಕೂಡ MLA ಆಗಿ ಆಯ್ಕೆ ಆಗಿದ್ದಾರೆ, ಹೊಸದಾಗಿ ಆಯ್ಕೆ ಆಗಿದ್ದಾರೆ, ಯುವಕರಿದ್ದಾರೆ. ಆ ಸೆಕ್ರೆಟರಿಯೇಟ್, ಡೈರೆಕ್ಟರೇಟ್ಗಳು, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸು, ವಿಕಾಸಸೌಧ, ಹುಡುಗಾಟಿಕೆ ಸಂಗತಿ ಎಲ್ಲ ಆಗಲಿ. ಕನಿಷ್ಠ ಬುದ್ಧಿಗೆ ಬಿದ್ದಂಥ ಕಲಾಕ್ಷೇತ್ರಗಳಿರ್ಬೋದು, ಕಾವೇರಿ ಕಲಾಮಂದಿರ, ಅದು ಇಡೀ ತಾಲೂಕಿಗೆ ಸಂಬಂಧಪಟ್ಟ ಕಾವೇರಿ ಕಲಾಮಂದಿರ ಅದಿರ್ಬೋದು. ನಮ್ಮ ಪಂಚಾಯಿತಿ ಕಟ್ಟಡ ಹೇಗಿತ್ತು ಅಂತ ಹೇಳಿದ್ರೆ 3 ರಸ್ತೆಗಳಿಂದ ಆವೃತವಾದಂಥ ಅತ್ಯಂತ ವಿಶಿಷ್ಟವಾಗಿ, ವಿಭಿನ್ನವಾಗಿ, ತುಂಬ ಸುಂದರವಾದ ವಿನ್ಯಾಸದಿಂದ ಕಟ್ಬೋದಂತ ಅದೊಂದು ಕಟ್ಟಡವಾಗಿ ರೂಪುಗೊಳ್ಬೋದಿತ್ತು. 3 ಕಡೆ ರಸ್ತೆ ಇದೆ ಹೆಚ್ಚು ಕಮ್ಮಿ. ಆ 3 ಕಡೆ ರಸ್ತೆ ಇರುವಂಥ ಅಂಥದ್ದೊಂದು ಕಟ್ಟಡಕ್ಕೆ RCC ಆಗ್ಬೇಕಾದ್ರೆ ನೀವು ನಂಬೋದಿಲ್ಲ, ಪೈಪ್ ಹಾಕಿರಲಿಲ್ಲ, ಎಲೆಕ್ಟ್ರಿಕಲ್ ಪೈಪ್ ಹಾಕಿರಲಿಲ್ಲ. ಆತುರವಾಗಿ ನಮ್ಮ ಕಡೆಯಿಂದ ಉದ್ಘಾಟನೆ ಆಗಬೇಕು ಅಂತ ಆಗೋಯ್ತು. ಅಲ್ಲಿ ಉದ್ಘಾಟನೆ ಮಾಡಿದ ಕಟ್ಟಡದಲ್ಲಿ ಕಾರ್ಯಕ್ರಮ 1 ವರ್ಷದಿಂದ ಮಾಡ್ಲಿಕ್ಕಾಗಲ್ಲ. ಕತ್ತಲು ಒಳಗಡೆ, ಪೂರ್ಣ ಕತ್ತಲು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೀರು ಸೋರ್ತಾ ಇದೆ. ಅದಕ್ಕೊಂದು ಕಾಯಕಲ್ಪ ಕೊಡಲಿಕ್ಕೆ ಅದು ನಮ್ಮ ಕೈಯಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಅದಕ್ಕೊಂದು ವಿಶಿಷ್ಟವಾದ ಒಂದು ವಿನ್ಯಾಸಗೊಳಿಸಿ ನಾವು ಬ್ಯಾಂಗ್ಳೂರಿಂದ ಅವ್ರನ್ನ ಕರೆಸ್ಕೊಂಡು ಅದಕ್ಕೊಂದಷ್ಟು ಕೋಟಿ ವೆಚ್ಚ ಮಾಡಿ ಇವತ್ತು ಅತ್ಯಂತ ಸುಸಜ್ಜಿತವಾಗಿ ಮಾರ್ಪಡಿಸಿದ್ವಿ. ಅದು ನಮ್ಮ ಕೈಗೆ ಸಿಕ್ಕಿದ್ರೆ, ಅದು MLA ಆಗಿ ಇವ್ರ ಕೈಗೆ ಸಿಕ್ಕಿದ್ರೆ ಅದು ಬಹಳ ಅದ್ಭುತವಾದ ಕಟ್ಟಡ ಕಟ್ತಿದ್ವಿ. ಕುಶಾಲನಗರಕ್ಕೆ ಒಂದು ಮೆರುಗು ತರೋ ರೀತಿ ಕಟ್ಟಡ ಕಟ್ತಿದ್ವಿ. ಸೊ ತಾಲೂಕು ಕೇಂದ್ರವಾಗಿ ನಾವು ಕುಶಾಲನಗರಕ್ಕೆ ಏನು ಕಾಯಕಲ್ಪ ಕೊಡಬೇಕು ಅದೆಲ್ಲವನ್ನು ಕೂಡ ಅತ್ಯುತ್ತಮವಾಗಿ ಮಾಡಿದ್ದೀವಿ. ನಮಗೆ ಆಶ್ಚರ್ಯ ಆಗಾಗಿ ಇವತ್ತು ಡೈರೆಕ್ಟರೇಟ್, ಸೆಕ್ರೆಟರಿಯೇಟ್ ಅಷ್ಟು ಚುರುಕಾಗಿ ಕೆಲಸ ಮಾಡಿಕೊಡ್ತಿದ್ದಾರೆ. ಆಯ್ಕೆ ಆದಂಥ 3-4 ತಿಂಗಳುಗಳಲ್ಲಿ ಏನಪ್ಪ ಅಂತೇಳಿ ದಿಕ್ಕು ತೋಚಂತಿದ್ದ ನಮಗೆ ಅವು ಹೇಗೆ ಜನರಿಗೆ ನಾವು ಭರವಸೆ ತುಂಬೋದು, ಈ ಅನುಷ್ಠಾನಗಳೆಲ್ಲ ಜಾರಿಗೆ ಆದಾಗ ಎಲ್ಲ ಅಭಿವೃದ್ಧಿ ತರೋದು ಅನ್ನೋದು ಎಲ್ಲ ಭಾವನೆಗಳನ್ನು ಹೋಗಲಾಡಿಸಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾಹನ ಚಾಲಕರ ಸಂಘದ ಅಧ್ಯಕ್ಷ KV ಕಿಟ್ಟಣ್ಣ ರೈ ವಹಿಸಿದ್ದರು. ನಗರ ಕಾಂಗ್ರೆಸ್ ಅಧ್ಯಕ್ಷ HU ರಫೀಕ್ ಖಾನ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶರೀಫ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ KE ಕರೀಂ, ಶಿವಮ್ಮ ಮಹೇಶ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ VG ಲೋಕೇಶ್, ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ರಜಾಕ್, ಮಹಿಳಾ ಘಟಕದ ಅಧ್ಯಕ್ಷೆ ರಮಣಿ, ಕಾಂಗ್ರೆಸ್ ಮುಖಂಡ ಯಂಕನ ಶ್ರೀರಾಮ್, ಕಾನ್ಬೈಲ್ ಕಾಂಗ್ರೆಸ್ ಅಧ್ಯಕ್ಷ ಆದಂ, ವಾಹನ ಚಾಲಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸುಂಟಿಕೊಪ್ಪ.